ಕೋಳಿ ರಮ್ಯಾ ಅಂತೂ ಈ ಲೆವೆಲಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಇವಾಗೇ ಗೊತ್ತಾಗಿದ್ದು ನನಗೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು. ಅಪ್ಪ ವಿವೇಕ್ ಅಂತೂ ನಿಜವಾಗ್ಲೂ ಆ ಶಿವನ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಲ್ಲ, ಶಿವನೇ ಎದ್ದು ಬಂದಂಗಿತ್ತು, ಆ ಲೆವೆಲಿಗೆ ಗ್ರೇಸ್ಫುಲ್ಲಾಗಿ ಮಾಡಿದ್ರು. ಇನ್ನು ಈ ಸೂರಜ್ ಅಂತೂ ಅಪ್ಪ ಪಜೀತಿ ಬೇಡ, ಸ್ಟೇಜ್ ಮೇಲೆ ಬಿದ್ದು ಎದ್ದು ಒದ್ದಾಡಿ ನಿವೇದಿತಾ ಗೌಡನಂತೂ ರುಬ್ಬಿ ಬಿಸಾಕಿ ಯಾವ ಲೆವೆಲಿಗೆ ಚಿತ್ರಾನ್ನ ಮಾಡಿ ಅವಳನ್ನ ಗೋಳೈಕೊಂಡ್ರು, ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು, ಆ ಲೆವೆಲಿಗೆ ಸಖತ್ ಮಾಸಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಸೂರಜ್ ಅವರು. ಹಾಗಿದ್ರೆ ಈ ವಾರ ಯಾರಿಗೆ ಉತ್ತಮ ಸಿಕ್ತು, ಯಾರಿಗೆ ಕಳಪೆ ಸಿಕ್ತು, ಹಾಗೆ ಯಾರು ಜೈಲು ಸೇರಿದ್ದಾರೆ, ಹಾಗೆ ಜೈಲು ಸೇರಿದವ್ರಿಗೆ ಎಲಿಮಿನೇಷನ್ ಕೂಡ ಇದೆ ಅಂತೆ. ಆ ಎಲಿಮಿನೇಷನಿಂದ ಪಾರಾಗಕ್ಕೆ 3 ರಾಮಬಾಣ ಇದ್ದಾವೆ. ಅದು ಯಾವ್ಯಾವುದು ಅಂತ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಬಾಯ್ಸ್ ವರ್ಸಸ್ ಗರ್ಲ್ಸು ನಿಜವಾಗ್ಲೂ ಬಿಗ್ ಬಾಸ್ನ ಮೀರಿಸುತ್ತಾ ಅಂತ ಅಂದ್ಕೊಂಡಿದ್ದೆ. ಫುಲ್ ಎಲ್ರಿಗೂ ಕ್ವೆಶನ್ಸ್ ಹುಡ್ತಾ ಇತ್ತು. ಖಂಡಿತವಾಗಿಯೂ ಮೀರಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ರೇಂಜಿಗೆ ಕಾಂಪಿಟೇಷನ್ ಅಂತೂ ಕೊಡ್ತಾ ಇರೋದು ನಿಜ. ಯಾಕೆ ಅಂತ ಹೇಳಿದ್ರೆ ಅದು 7:30ಗೆ ಸ್ಟಾರ್ಟ್ ಆಗುತ್ತೆ. 7:30ಇಂದ ಆಲ್ಮೋಸ್ಟ್ 9 o'clockವರೆಗೂ ಯಾವ ರೀತಿ ಟೈಮ್ ಹೋಗುತ್ತಂತನೂ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಕಾಮಿಡಿ, ನಕ್ಕು ನಕ್ಕು ಸುಸ್ತಾಗಬೇಕು ಆ ಲೆವೆಲಿಗೆ ಕಾಮಿಡಿ ಇದೆ. ಮತ್ತು ನಮ್ಮ ವಿನಯ್ ಗೌಡ ಬಾಯಲ್ಲಿ ಈ ರೇಂಜಲ್ಲಿ ಡೈಲಾಗ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೂ ಅವ್ರು ಕೊಡೋಂತಹ ಜಡ್ಜ್ಮೆಂಟು, ಆ ಡೈಲಾಗು, ಆ ಸ್ಪಾಂಟೇನಿಯಸ್ ಡೈಲಾಗು, ಇದು ವಿನಯ್ ಗೌಡನ ಹೆಂಗೆ ಇವರು ಈ ಥರ ಒಂದು ಕಮೆಂಟ್ರಿ ಕೊಡ್ತಾರೆ, ನಿಜವಾಗ್ಲೂ ಶಾಕ್ ಆಗುತ್ತೆ. ವಿನಯ್ ಗೌಡನ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕೂಡ. ಅದೇ ರೀತಿ ಒಂದೊಂದು ಕಂಟೆಸ್ಟೆಂಟ್ ಅಂತೂ ಒಂದೊಂದು ಮುತ್ತುಗಳು ಸಿಕ್ಕಾಪಟ್ಟೆ ನಗಿಸಿ ಇವರು ಯಾರು ಬೋರಿಂಗ್ ಅನ್ನೋ ಥರನೇ ಇಲ್ಲ, ಆ ಲೆವೆಲಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸು. ಹಾಗಿದ್ರೆ ಫಸ್ಟ್ ವಾರ ಗ್ರ್ಯಾಂಡ್ ಓಪನಿಂಗ್ ಆಯ್ತಲ್ವಾ, ಸೊ ಅಲ್ಲೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು. ಅದಾದಮೇಲೆ ಫಸ್ಟ್ ವೀಕ್ ಕಂಪ್ಲೀಟ್ ಎಪಿಸೋಡ್ನ ನಾವಿಲ್ಲಿ ರಿವ್ಯೂ ಮಾಡೋಣ. ಯಾವ ಥರ ಇತ್ತು, ಹೇಗಾಯಿತು, ಯಾರಿಗೆ ಉತ್ತಮ ಸಿಕ್ತು, ಯಾರಿಗೆ ಕಳಪೆ ಸಿಕ್ತು, ಮತ್ತು ಯಾವ ಥರ ಇದು ಉತ್ತಮ ಕಳಪೆ ಯಾವ ಥರ ಡಿಸೈಡ್ ಮಾಡ್ತಾರೆ, ಅದು ಹೇಗೆ ಮುಂದುವರಿಯುತ್ತೆ, ಎಲಿಮಿನೇಷನ್ ಇದೆ ಅಂತೆ, ಎಲಿಮಿನೇಷನ್ ಯಾವ ರೀತಿ ಆಗುತ್ತೆ, ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ಡಿಸ್ಕಸ್ ಮಾಡೋಣ. ಸೊ ಏನೆಲ್ಲ ಆಯಿತು ಈ ಫಸ್ಟ್ ವೀಕಲ್ಲಿ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಪ್ರತಿಯೊಂದು ಜೋಡಿ ಅಂದರೆ ಪ್ರತಿಯೊಂದು ಬಾಯ್ಸ್ ಏನು ಟೀಮ್ ಇದೆ ಅಲ್ವಾ, ಬಾಯ್ಸ್ ಟೀಮ್ಗೆ ಮತ್ತು ಗರ್ಲ್ಸ್ ಟೀಮ್ಗೆ ಒಂದೊಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಎರಡೂ ತಂಡಕ್ಕೂ ಈ ವಾರದ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಅದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಟಾಸ್ಕ್ ಆಗಿರುತ್ತೆ. ಸೊ ಒಂದೊಂದು ಜೋಡಿ ಇಬ್ಬಿಬ್ಬರು ಜೋಡಿಯಾಗಿ ಮಾಡ್ಕೋಬೋದು, ಅಥವಾ 3 ಜನದೊಂದೊಂದು ಜೋಡಿ ಥರ ಮಾಡ್ಕೋಬೋದು, ಅಥವಾ ಸಿಂಗಲ್ ಸೋಲೋ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಅದು ಹೇಗೆ ಅವರಿಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಟೀಮ್ ಸೈಜ್ನ ನೋಡಿಕೊಂಡು, ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅದ್ರ ಮೇಲೆ ಅವ್ರು ಟೀಮ್ ಫಾರ್ಮ್ ಮಾಡಿಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಪ್ರಶಾಂತ್, ಧನರಾಜು, ಆಮೇಲೆ ವಿಶ್ವ ಒಂದು 3 ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹುಡುಗಿರಲ್ಲಿ ನಿವೇದಿತಾ, ಚಂದನ, ಈ ರೀತಿ ಒಂದು 3 ಜನ ಟೀಮಾಗಿ ಮಾಡ್ತಾರೆ. ಸಿಕ್ಕಾಪಟ್ಟೆ ಹೀಗೆ ಒಂದೊಂದೇ ಟೀಮೇ ಡ್ಯಾನ್ಸ್ ಮಾಡ್ಕೊತಾ ಹೋಗುತ್ತೆ. ಆದರೆ ಇಲ್ಲಿ ಮೇಯ್ನಾಗಿ ಕೆಲವರು ಡ್ಯಾನ್ಸ್ ಅಂತೂ ಹೊಗಳಲೇಬೇಕು. ಅದು ಯಾರ್ದು ಅಲ್ಲ, ನಮ್ಮ ಚೈತ್ರಕ್ಕ ಹಾಗೂ ರಜತ್ ಇವರಿಬ್ಬರು ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಚೈತ್ರ ಅವರು ಫಸ್ಟ್ ಟೈಮ್ ಅಂತೆ ಡ್ಯಾನ್ಸ್ ಮಾಡಿದ್ದು, ತುಂಬ ಪ್ರಾಕ್ಟೀಸ್ ಅಂದರೆ ಕಾಣಿಸ್ತಿತ್ತು ಫಸ್ಟ್ ಟೈಮೇ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ತುಂಬಾ ಚೆನ್ನಾಗಿತ್ತು, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಹುಡುಗಿರ ತಂಡದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸ್ಕೋರ್ ಬಂದಿದ್ದೆ ಅವ್ರಿಗೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ಸೊ ಆ ಗ್ರೇಸ್ ಅಂದರೆ ಟ್ರೈ ಮಾಡಿದ್ರು, ಬಟ್ ಅಷ್ಟೊಂದು ಏನು ಸಿಕ್ಕಾಪಟ್ಟೆ ಚೆನ್ನಾಗಿ ಅಂತ ಬರಲಿಲ್ಲ. ಬಟ್ ರಜತ್ ಅವ್ರಿಗೆ 85 ಅಂಕ ಬಂದು ಅವರು ಸ್ವಲ್ಪ ಡಿಸ್ಟಿಂಕ್ಷನ್ ಅನ್ನೋ ಥರ ಸ್ಕೋರ್ ಸಿಕ್ತು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಸೂರಜ್ ಪರ್ಫಾರ್ಮೆನ್ಸು ಕಣ್ಣು ಮಿಟುಕ್ಸೋ ಥರನೇ ಇರಲಿಲ್ಲ, ಎಲ್ಲೂ ಕಣ್ಣನ್ನು ಮಿಟುಕ್ಸೋಕ್ಕೆ ಕೂಡ ಟೈಮ್ ಸಿಗಲಿಲ್ಲ, ಆ ಲೆವೆಲಿಗೆ ಅವ್ನ ಪರ್ಫಾರ್ಮೆನ್ಸ್ ಇತ್ತು, ಸಖತ್ತಾಗಿತ್ತು. ಸೂರಜ್ ಜೊತೆ ಬಂದಿದ್ದು ಯಾರಪ್ಪ ಅಂತ ಹೇಳಿದ್ರೆ ಮಂಜು ಪಾವಗಡ ಅವರು. ವಿಗ್ ಹಾಕ್ಕೊಂಡು ಯಶ್ ರೇಂಜಲ್ಲಿ ಸ್ಟೈಲ್ ಹೊಡ್ಕೊಂಡು ಬಂದಿದ್ದರು. ಬಟ್ ಯಶ್ ಅಂತೂ ಆಗೋಕ್ಕಾಗಲ್ಲ, ಆ ವಿಗ್ ನೋಡಿದ್ರೆ ಅದಕ್ಕಂತ ಅನುಪಮ್ ಅವರು ಸಖತ್ತಾಗಿ ಎಕರ ಥರ ಕಾಣ್ತಾ ಇದೆಯಾ ಅಂತ ಕಮೆಂಟ್ ಹೊಡೆದ್ರು. ಬಟ್ ಏನೇ ಇರಲಿ ಎಲ್ಲ ಕಾಮಿಡಿ ಆಗಿತ್ತು. ಮಂಜು ಪಾವಗಡ ಹಾಗೂ ಈ ಸೂರಜ್ ಪರ್ಫಾರ್ಮೆನ್ಸ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ನಿವೇದಿತಾ ಏನು ಲಾಸ್ಟ್ ವೀಕ್ ಯಾರ್ಯಾರೆಲ್ಲ ಗಂಡಸರಿಗೆ ಒಂದು ಸವಾಲು 24 ಅಂದರೆ 24 ಗಂಟೆ ನೀವು ನಮ್ಮ ನಂತರ ನೈಲ್ಸ್ ಬಿಟ್ಕೊಂಡು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಡ್ಯಾನ್ಸ್ ರಿಹರ್ಸಲ್ ಎಲ್ಲ ಮಾಡಬೇಕು, ಪರ್ಫಾರ್ಮೆನ್ಸ್ ಮಾಡಬೇಕಂತ ಏನು ಕೊಟ್ಟಿದ್ರಲ್ವ ಒಂದು ಸವಾಲನ್ನ, ಕಂಪ್ಲೀಟಾಗಿ ಸೂರಜ್ ಆ ಸವಾಲನ್ನ ರಿಸೀವ್ ಮಾಡಿಬಿಟ್ಟು ಥೇಟ್ ಹುಡುಗಿ ಥರನೇ ಸಖತ್ತಾಗಿ ಡ್ಯಾನ್ಸ್ ಮಾಡೋರು. ಆ ಸ್ಟೆಪ್ಸು ಆಮೇಲೆ ಆ ಗ್ರೇಸು, ಆ ಡ್ಯಾನ್ಸು ನಿಜವಾಗ್ಲೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು, ಸಖತ್ತಾಗಿತ್ತು. ಶುಭಾ ಪುಂಜ ಅಂತೂ ಓಡೋಡೋಗಿ ಅವ್ರಿಗೊಂದು ಮುತ್ತು ಕೊಟ್ಟರು, ಅಷ್ಟು ಚೆನ್ನಾಗಿತ್ತು. ಅದು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಆ ಒಂದು ಪರ್ಫಾರ್ಮೆನ್ಸಿಂದ.
ನೆಕ್ಸ್ಟು ಐಶ್ವರ್ಯ ಸ್ಪಂದನ ಅಂತ ಬಂದರು. ಐಶ್ವರ್ಯ ಗೊತ್ತಿದೆ, ಐಶ್ವರ್ಯ ವಿನಯ್ ಅವರು ಆಲ್ರೆಡಿ ರಾಜಾರಾಣಿಯಲ್ಲೆಲ್ಲ ಬಂದಿದ್ದಾರೆ. ಸೊ ಹಾಗೆ ಕರಿಮಣಿಯಲ್ಲಿ ಏನು ಸಾಹಿತ್ಯ ಅವರು ಪಾರ್ಟ್ ಮಾಡ್ತಾ ಇದ್ದಾರಲ್ವ ಸ್ಪಂದನ, ಸೊ ಅವರಿಬ್ಬರು ಸೇರಿಕೊಂಡು ಒಂದು ತಾಯಿಯ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದರು. ಸೊ ಅದು ಒಂದು ಎಮೋಷ್ನಲ್ ಪರ್ಫಾರ್ಮೆನ್ಸ್ ಆಗಿದ್ದರಿಂದ ಎಲ್ಲೂ ಕಾಂಪಿಟೇಷನ್ ಅಂತ ತಗೊಳ್ದೆ ಎಲ್ಲ ಒಂದು ಆಡಿಯನ್ಸು ಕಂಪ್ಲೀಟಾಗಿ ಔಟ್ ಆಫ್ ಔಟ್ 100ಗೆ 100 ಕೊಟ್ಟು ಅವ್ರನ್ನ ವಿನ್ ಮಾಡಿಸಿದ್ರು. ಅವರು ಕೂಡ ಹೇಳಿದ್ರು ಇದು ತಾಯಂದರಿಗೆ ಸಿಕ್ಕಂತಹ ಒಂದು ಸ್ಕೋರ್ ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಎಲ್ಲೂ ಯಾರು ಇವರು ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರೇನು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಡ್ಯಾನ್ಸ್ ದೃಷ್ಟಿಯಿಂದ ನೋಡಲಿಲ್ಲ. ಎಲ್ಲರೂ ತಮ್ಮ ತಮ್ಮ ತಾಯಂದರು ಅವ್ರುಗಳ ತ್ಯಾಗ, ಅವ್ರುಗಳ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನು ನೆನೆಸ್ಕೊಳ್ತಾ ಇದ್ರು ಆ ಒಂದು ಪರ್ಫಾರ್ಮೆನ್ಸಲ್ಲಿ. ಸೊ ಇವರಿಬ್ಬರು ಪರ್ಫಾರ್ಮೆನ್ಸ್ ಇದಾಗಿತ್ತು. ನೆಕ್ಸ್ಟ್ ಲಾಸ್ಟಲ್ಲಿ ಬರ್ತಾರೆ ನೋಡಿ, ಆ್ಯಕ್ಚುಲಿ ಇವ್ರನ್ನ ಯಾವ ಥರ ಪರ್ಫಾರ್ಮೆನ್ಸ್ ಲಾಸ್ಟಿಗೆ ಉಳ್ಕೊಂಡವ್ರು ಬಂದುಬಿಟ್ಟು ಇವರು ಕೋಳಿ ರಮ್ಯಾ ಅವರು ಹಾಗೆ ವಿವೇಕ್ ಅವರು. ಸೊ ಕೋಳಿ ರಮ್ಯಾ ಅವರು ಬಂದುಬಿಟ್ಟು 7 ಬಣ್ಣದ ಪ್ರೀತಿ ಇದು ಅನ್ನೋ ಸಾಂಗಿಗೆ ಏನು ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ಅವ್ರ ಡ್ಯಾನ್ಸ್ ಅಂತೂ ಬೆಂಕಿ 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 ಥರ ಇತ್ತು. ಒಂಥರ ಬೆಲ್ಲಿ ಡ್ಯಾನ್ಸು, ಮಿಕ್ಸಪ್ ಡ್ಯಾನ್ಸು, ರೋಪ್ ಡ್ಯಾನ್ಸು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಡ್ದಂಗಿತ್ತು. ಸೂಪರ್ ಡೂಪರಾಗಿ ಆಡಿದ್ರು. ಹಾಗೆ ವಿಶ್ವ ಅಂತೂ ವಿವೇಕ್ ಸಿಂಹ ಅಂತೂ ಈಗ ತಾನೇ ನಮ್ಮ ಪ್ರೇಮ್ ಸರ್ ಅವರು ಮೂವಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಶಿವ ಶಿವ ಅನ್ನೋ ಸಾಂಗ್ ಕೂಡ ಇದೆ. ಶಿವನೇ ನಿನ್ನ ಆಟ ಬಲ್ಲೋರು ಆ ಸಾಂಗ್ಗಂತೂ ಯಾವ ರೇಂಜಲ್ಲಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ಆಡಿಯನ್ಸೇ ಹೇಳ್ತಾರೆ ಆ ಸಾಂಗ್ ಸೆಲೆಕ್ಟ್ ಮಾಡಿರೋದೇ ಒಂದು 90% ಗೆದ್ದಂಗೆ. ಅಲ್ಲಿ ಅವರು ಡ್ಯಾನ್ಸ್ ಮಾಡಿದ್ದು ನಿಜವಾಗ್ಲೂ ಶಿವನ ಭಕ್ತ ತಾಂಡವ ಆಡ್ದಂಗಿತ್ತು. ಆ ಲೆವೆಲ್ಲಿಗೆ ಡ್ಯಾನ್ಸನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು ಇವ್ರನ್ನ ವಿವೇಕ್ ಅವ್ರನ್ನ ಸಿಕ್ಕಾಪಟ್ಟೆ ಹೊಗಳ್ತಾರೆ ಕೂಡ. ಅವರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಆದರೆ ಕೋಳಿ ರಮ್ಯಾ ಅವರಂತೂ ಚಿಂದಿ ಉಡಾಯಿಸಿದ್ರು ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಏನು ಇವರಿಬ್ಬರು ಉಳ್ಕೊಂಡಿದ್ರಲ್ವ, ಈ ಇಬ್ಬರು ಕಂಟೆಸ್ಟೆಂಟ್ಗಳು ಬಂದು ಪರ್ಫಾರ್ಮೆನ್ಸ್ ಮಾಡಿ 95% ತಗೊಳ್ತಾರೆ. ಅದಾದಮೇಲೆ ಎಲ್ಲ ಸ್ಕೋರು ಕೌಂಟ್ ಆಗುತ್ತೆ. ಅಲ್ಲಿ ಉತ್ತಮ ಯಾರಪ್ಪ ಅಂತ ನೋಡೋಕೆ ಹೋದರೆ, ಯಾಕೆ ಅಂತ ಹೇಳಿದ್ರೆ ಎಲ್ಲ ಹುಡುಗರಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲರೂ ಇಬ್ಬಿಬ್ರು 3 ಜೋಡಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಆದರೆ ಕೋಳಿ ರಮ್ಯಾ ಲಾಸ್ಟಲ್ಲಿ ಸಿಂಗಲಾಗಿ ಡ್ಯಾನ್ಸ್ ಮಾಡಿ 95 ಮಾರ್ಕ್ಸ್ ಅಂದರೆ ಅಂಕಗಳನ್ನ ಗಳಿಸ್ಕೊಳ್ತಾರೆ. ಸೊ ಈ ಕಡೆ ಬಂದುಬಿಟ್ಟು ಹುಡುಗರಲ್ಲಿ ವಿವೇಕ್ ಅವರು 95ನ ಸಿಂಗಲ್ ಸೋಲೋ ಆಗಿ ಡ್ಯಾನ್ಸ್ ಮಾಡಿ ಗಳಿಸ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಟೀಮಿನ ಅಂದರೆ ಏನು ತಂಡ ಇತ್ತಲ್ವ, ಪ್ರತಿಯೊಂದು ತಂಡದ ಸ್ಕೋರ್ಸನ್ನು ಕೌಂಟ್ ಮಾಡಿದಾಗ ಹುಡುಗಿರ ತಂಡ ಹೈಯೆಸ್ಟ್ ಸ್ಕೋರ್ ಅಂದರೆ 460+ ಇದ್ದಿದ್ದರಿಂದ ಸೊ ಈ ವಾರದ ಯಾರು ಹೈಯೆಸ್ಟ್ ಸ್ಕೋರ್ ಪಡ್ಕೊಂಡು ಗೆದ್ದಿದ್ದಪ್ಪ ಅಂತ ಹೇಳಿದ್ರೆ ಹುಡುಗಿರ ತಂಡನೇ ಗೆದ್ದಿದ್ದು. ನೆಕ್ಸ್ಟ್ ಹುಡುಗರಂತ ಬಂದರೆ ಈ ವಾರ ಅವರು ಸೋತೋಗಿದ್ದಾರೆ. ಅಂದರೆ ಅವ್ರಿಗೆ ಬಂದಂಥ ಅಂಕ ಬಂದುಬಿಟ್ಟು 453, ಕೇವಲ ಒಂದು 15-20 ಅಂಕಗಳಿಂದ ಸೋತಿರ್ಬೋದು ಅಷ್ಟೇ. ಆದರೆ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟರು ಹುಡುಗರು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಉತ್ತಮ ಯಾರಿಗೆ ಬಂತು, ಕಳಪೆ ಯಾರಿಗೆ ಬಂತು ಅಂತ ನೋಡೋದಾದರೆ, ಉತ್ತಮ ಬಂದುಬಿಟ್ಟು ನಮ್ಮ ಕೋಳಿ ರಮ್ಯಾ ಅವ್ರ ಡ್ಯಾನ್ಸ್ ಹಂಗಿತ್ತು. ಒಂದು ಸರಿ 2-3 ಸರಿ ಅಲ್ಲ 10 ಸರಿ ರಿಪೀಟ್ ಮಾಡಿ ನೋಡಬೇಕು, ಆ ಲೆವೆಲಿಗೆ ಅವ್ರು ಡ್ಯಾನ್ಸ್ ಮಾಡಿದ್ರು. ಸೊ ಕೋಳಿ ರಮ್ಯಾ ಅವರಿಗೆ ಉತ್ತಮ ಬಂತು. ನೆಕ್ಸ್ಟ್ ಕಳಪೆ ಯಾರಿಗೆ ಬಂತು ಅಂದರೆ ಮಂಜು ಪಾವಗಡ. ಯಾಕಂತ ಹೇಳಿದರೆ, ಸೊ ಶುಭಾ ಪುಂಜ ಅವ್ರು ಕೊಟ್ಟಂತಹ ರೀಸನ್ ಏನಿತ್ತು ಅಂತ ಹೇಳಿದ್ರೆ, ಈ ವಾರದ ಟಾಸ್ಕ್ ಬಂದ್ಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಟಾಸ್ಕ್ ಆದ್ದರಿಂದ ಎಲ್ಲೂ ಮಂಜು ಅವ್ರದ್ದು ಡ್ಯಾನ್ಸ್ ಕಾಣಿಸ್ಲಿಲ್ಲ. ಕೇವಲ ಅವರು ಅಂದರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ, ಕಾಲು ಎಳಿತಾರೆ, ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ತುಂಬಿ ತುಳುಕ್ತಾ ಇತ್ತು. ಯಾವ ಲೆವೆಲಿಗೆ ಕಾಮಿಡಿ ಮಾಡ್ತಾರೆ ಅಂದರೆ ಎಲ್ಲರೂ ಮೀರಿಸೋ ಲೆವೆಲಿಗೆ ಕಾಮಿಡಿ ಮಾಡ್ತಾರೆ. ಬಟ್ ಟಾಸ್ಕ್ ಅಂತ ಬಂದಿದ್ದು ಡ್ಯಾನ್ಸ್ ಟಾಸ್ಕು. ಸೊ ಅದರಲ್ಲಿ ಡ್ಯಾನ್ಸ್ ಎಲ್ಲೂ ಇರಲಿಲ್ಲ. ಆ್ಯಕ್ಚುಲಿ ಸೂರಜ್ ಜೊತೆ ಡ್ಯಾನ್ಸ್ ಮಾಡಿದ್ದವರು ಯಶ್ ಅವ್ರ ಥರನೇ ಬಂದರು, ಬಟ್ ಎಲ್ಲೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ ಅವ್ರದ್ದು. ಕೇವಲ ವಾಕೌಟ್ ಒಂದ್ಸರಿ ಹಿಂಗೆ ಬರೋದು ಹೋಗೋದು ಆ ಥರ ಒಂದು ಪಾತ್ರನ ಕೊಟ್ಟಂಗಿತ್ತು ಅವ್ರಿಗೆ. ಅದು ಬಿಟ್ಟರೆ ಸೂರಜ್ ಅಂತೂ ಚಿಂದಿ ಉಡಾಯಿಸಿದ್ರು. ಸೊ ಹಾಗಾಗಿ ಕಳಪೆ ಬಂದುಬಿಟ್ಟು ಈ ವಾರದಲ್ಲಿ ಸೊ ಮಂಜು ಪಾವಗಡ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಗೆದ್ದಿದ್ದು ಬಂದುಬಿಟ್ಟು ಹೆಣ್ಮಕ್ಳ ತಂಡ. ಸೊ ಮಂಜು ಪಾವಗಡ ಏನಪ್ಪ ಇದು ಎಲಿಮಿನೇಷನ್ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಅವರು ನೆಕ್ಸ್ಟ್ ವೀಕ್ ಎಪಿಸೋಡ್ ಕಂಪ್ಲೀಟ್ ಅವರು ಕಳಪೆ ಅನ್ನೋ ಜೈಲಲ್ಲಿ ಇರ್ತಾರೆ. ಸೊ ಅವರು ಹೇಗೆ ಆಚೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಹುಡುಗರೆಲ್ಲ ಸೇರಿ ಪರ್ಫಾರ್ಮೆನ್ಸ್ ಮಾಡಿ ಹುಡುಗಿರನ್ನ ಸೋಲಿಸಿ ಹೈಯೆಸ್ಟ್ ಸ್ಕೋರ್ ಗಳಿಸಿ ಅವ್ರು ಗೆದ್ದು ಅವರು ಪ್ರೂವ್ ಮಾಡಿಕೊಂಡು ಮಂಜು ಅವ್ರನ್ನ ಬಿಡಿಸ್ಕೋಬೇಕಾಗಿರುತ್ತೆ. ಇದು ಒಂದು ರೀತಿಲಿ ಬಿಡಿಸ್ಕೋಬೇಕು. ಅಥವಾ ಮಂಜು ಅವ್ರಿಗೆ ಹೈಯೆಸ್ಟ್ ಆಡಿಯನ್ಸ್ ವೋಟ್ ಬಂದರೆ ಅವರು ಗೆಲ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಫ್ರೆಂಡ್ಸ್. ಸೊ ಇದಾಗಿರುತ್ತೆ ಉತ್ತಮ ಕಳಪೆ ಯಾರು ಗೆದ್ದರು, ಹಾಗೆ ಎಲಿಮಿನೇಷನ್ ಅಂತ ಬಂದರೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮಾಡಿ. ಸೊ ಯಾರಿಗೆ ಇನ್ನೂ ಇಂಪ್ರೊವೈಸೇಷನ್ ಬೇಕು ಅವರು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸೊ ದಟ್ ನೆಕ್ಸ್ಟ್ ವೀಡಿಯೋಲಿ ಆ ಇಂಪ್ರೊವೈಸೇಷನ್ ಮಾಡ್ಕೊಳ್ತೀನಿ. ಸೊ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು.